ಸರ್ ನನ್ನ ಗಂಡಗೆ ಅಕ್ರಮ ಸಂಬಂಧ ಇದೆ. ಸೊ ಅದನ್ನು ಬಿಡಿಸ್ಬೇಕು, ನನಗೆ ಆಗ್ತಾ ಇಲ್ಲ ಸರ್. ನಿಮ್ಮ ಕಲರ್ ನ್ಯೂಮರಾಲಜಿ ಡಾಕ್ಟರ್ ಬಸವರಾಜನ ನೋಡೋದಕ್ಕೆ ತುಂಬ ಆಸೆ ಆಗಿದೆ ಸರ್, ಬಟ್ ನಾನು ಅಲ್ಲಿಗೆ ಬರೋಕ್ಕಾಗ್ತಿಲ್ಲ. ಒಂದು ಸಹಾಯ ಮಾಡಿ ಸರ್, ನನ್ನ ಅಕ್ರಮ ಸಂಬಂಧನ ಬಿಡಿಸೋದಕ್ಕೆ ಕಲರ್ ನ್ಯೂಮರಾಲಜಿಯಲ್ಲಿ ಏನಾದರೂ ಇದೆಯಾ? ಅದು ಬೇರೆ ಬೇರೆ ಕೋನದಲ್ಲಿ ಹೋಗುತ್ತೆ. ಸೊ ನಂಬರ್ಸ್ ಅದಕ್ಕೆ ಅಂತಿರಲ್ಲ, ಆಕರ್ಷಣೆ ಕಡಿಮೆ ಮಾಡೋದಕ್ಕೆ ಒಂದಿರುತ್ತೆ. ಓಕೆ ಓಕೆ ಮತ್ತು ಚೇಂಜ್ ಆಗೋದಕ್ಕೆ ಕಲರು ಆ ಥರ. ಫಾರ್ ಎಕ್ಸಾಂಪಲ್ ಆಕರ್ಷಣೆ ಕಡಿಮೆ ಆಗಬೇಕು ಅಂದರೆ ನಂಬರ್ 4 ಎಲ್ಲೋ ಯೂಸ್ ಮಾಡ್ತೀವಿ. ಎಲ್ಲೋ ನಂಬರ್ 4 ಎಲ್ಲೋ ಅಂದರೆ ಜಲತತ್ವನ ಕಡಿಮೆ ಮಾಡೋದು. ಏನೇ ಒಂದು ಅಂಟ್ಕೋತೈತೆ ಅಂದರೆ ಅದ್ರ ಮಧ್ಯೆ ಲಿಕ್ವಿಡ್ ಇರುತ್ತೆ, ಆ ಲಿಕ್ವಿಡನ್ನ ಕಡಿಮೆ ಮಾಡಿದ್ರೆ ಅದು ಬೇರ್ಪಡುತ್ತೆ. ಓಕೆ, ಆಕರ್ಷಣೆ ಕಟ್ಟಾಗುತ್ತೆ ಆ್ಯಕ್ಚುಲಿ ಅಲ್ಲಿಗೆ. ನಂಬರ್ 4 ಎಲ್ಲೋ. ನಂಬರ್ 4 ಇಲ್ಲ, ಬಟ್ ಅವ್ರು ಗೊತ್ತಿರೋ ಹಂಗೆ ಹಾಕೋಬೋದ, ಗೊತ್ತಿಲ್ದಿರೋಂಥ ಯಾವ ಥರ ಅದು? ಅಷ್ಟು ಅವ್ರ ಫೋಟೋ ಮೇಲೆ ಬರೀಬೋದು ನಂಬರ್ 4 ಎಲ್ಲೋ ಅಂತ. ನಂಬರ್ 4, ಬಟ್ ಅವ್ರಿಗೆ ಗೊತ್ತಾದರೆ ಆ ವ್ಯಕ್ತಿಗೆ ಸಂಬಂಧ ಇಲ್ಲ. ಇದು ಹೊಸ ಕೆಲಸ ಸಿಗಬೇಕು ನನಗೆ, ನಾನು ಅಂದ್ಕೊಂಡಿದ್ದು ಡ್ರೀಮ್ ಕೆಲಸ ನನಗೆ ಸಿಗಬೇಕು, ನಾನು ತುಂಬ ದೊಡ್ಡ ವ್ಯಕ್ತಿಯಾಗಿ ಬದುಕಬೇಕು, ನಾನು ಅಂದ್ಕೊಂಡಿದ್ದ ಕೆಲಸ ನನಗೆ ಸಿಗಬೇಕು ಅನ್ನೋದು. ಸೊ ಹೋದ ತಕ್ಷಣ ಇಂಟ್ರ್ಯೂ ಅಟೆಂಡ್ ಆದ ತಕ್ಷಣ ನನಗೆ ಆ ಇಂಟ್ರ್ಯೂ ನನಗೆ ಕೆಲಸ ಆಫರ್ ಲೆಟ್ರ್ ಕೊಡಬೇಕು ಅನ್ನೋದು ಹಂಗಾಗಲ್ಲ. ಬಟ್ ನೀನು ಇಂಟ್ರ್ಯೂ ಅಕ್ಸೆಪ್ಟ್ ಆಗಬೇಕಂದ್ರೆ ನಂಬರ್ 1 ಪರ್ಪಲ್ ಯೂಸ್ ಮಾಡ್ಬೋದು. ಬಟ್ ನಿಂದು ಗೋಲ್ ರೀಚ್ ಆಗಬೇಕು ಅಂತಂದರೆ ನಾರ್ಮಲಿ ವಿ ಯೂಸ್ ನಂಬರ್ 7 ರೆಡ್. ನಾನು ಯೂಸ್ ನಿಮ್ಮ ಮೊಬೈಲಲ್ಲಿ ಹಾಕ್ಕೊಂಡಿದ್ದೆ. ಎಸ್. ನಿಮ್ಮ ಗೋಲ್ ಇನ್ನೂ ರೀಚ್ ಆಗಿಲ್ವಾ ಸರ್? ಇಷ್ಟು ಲಕ್ಷಾಂತರ ಜನ ಇದ್ದಾರೆ, ಇಷ್ಟು ಸಾವಿರಾರು ಜನ, ನೂರಾರು ಜನ ಕೆಲಸ ಮಾಡ್ತಾರೆ. ಅಲ್ಲ, ಇಟ್ಸ್ ನಾಟ್ ನಿಮ್ಮ ಗೋಲ್ ಅಂದ್ರೆ ಬಿಸ್ನೆಸ್ ಗೋಲ್ ಅಂತಲ್ಲ, ಇಟ್ಸ್ ನಾಟ್ ಬಿಸ್ನೆಸ್ ಗೋಲ್. ಅದೇನಾಯಿತು ಅಂದರೆ ನನ್ನ ಹೆಂಡ್ತಿ ಯಾವುದೋ ಕೆಲಸ ಮಾಡಬೇಕಾದ್ರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ನಂಬರ್ 5 ಎಲ್ಲೋ ಬರೆದ್ಬಿಟ್ಟಿದ್ದಾಳೆ ಗೋಡೆ ಮೇಲೆ. ಓಕೆ, ಎಲ್ಲೋ ಅಂದರೆ ಏನು? ಪೃಥ್ವಿ. ಒಂದೇ ಕಡೆ ಕೂತ್ಕೊಳ್ಳೋದು ಆಗಲ್ಲ, ನೋ ಚೇಂಜ್. ಸೊ ಮನೆ ಕಟ್ಸ್ತಿದ್ದಾಳೆ, ಮನೆಯೆಲ್ಲ ಕಟ್ಸಿದ್ದಾರೆ, ಪ್ಲಾಸ್ಟಿಂಗ್ ಒಂದು ಅರ್ಧ ಮಾಡಿದ್ದಾರೆ ಒಳಗಡೆ. ಆ ನಂಬರ್ 5 ಹಾಕಿ 2 ತಿಂಗಳು ಟ್ರೈ ಮಾಡಿದ್ದಾಳೆ, ಒಬ್ಬ ಕೆಲಸ ಬಂದಿಲ್ಲ ಮಾಡೋನು. ಎಲ್ಲಿರೋದು ಅಲ್ಲೇ ನಿಂತ್ಕೊಂಡಿದೆ, ಮುಂದಕ್ಕೆ ಹೋಗೇ ಇಲ್ಲ. ಓಕೆ. ಆಮೇಲೆ ನನಗೆ ಕೇಳಿದ್ಲು, ಇಷ್ಟೊತ್ತಟಿ ಮನೆ ಮುಗಿಬೇಕಿತ್ತು, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ. ಮನೇಲಿ ನಂಬರ್ 5 ಎಲ್ಲ ಹಾಕ್ಬಿಟ್ಟು ಮುಂದಕ್ಕೆ ಹೋಗಂದ್ರೆ ಹೆಂಗಾಗುತ್ತೆ? ಆಗಲ್ಲ. ಅಂದರೆ ನನಗೇನು ಮಾಡ್ತೀಯೋ ಗೊತ್ತಿಲ್ಲ, ಈ ಮಂತ್ ಎಂಡ್ ಒಳಗಡೆ ಇದೆಲ್ಲ ಕೆಲಸ ಆಗಬೇಕು. ನನಗೆ ಮಾಡಿದ ತಪ್ಪ ಅವಳು ಟಾರ್ಗೆಟ್ ಕೊಟ್ಟಿದ್ದು ನನಗೆ. ಈ ಮಂತ್ ಎಂಡ್ ಒಳಗಡೆ ಪ್ಲಾಸ್ಟಿಂಗ್ ಮುಗಿದ್ಬಿಡಬೇಕು, ಗ್ರಾನೈಟ್ ಮುಗಿದ್ಬಿಡ್ಬೇಕು, ಇಂಟೀರಿಯರ್ ಮುಗಿದ್ಬಿಡ್ಬೇಕು, ನನಗೆ ಪ್ಲಂಬಂಗ್ ಎಲ್ಲ ಮುಗಿದ್ಬಿಡ್ಬೇಕಂತ. ನೀನು ನಂಬರ್ 5 ಎಲ್ಲ ಹಾಕಿ 2 ತಿಂಗಳು ಮುಂದಕ್ಕೆ ಹಾಕಿದ್ಯಾ, ನನಗೆ 1 ತಿಂಗಳು ಟೈಮ್ ಕೊಟ್ಟು ಮುಗಿಸೋ ಅಂಥದ್ಯಾ. ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ದ ಎನರ್ಜಿ. ಸೊ ಒಂದು ಥಾಟ್ ಕ್ರಿಯೇಟ್ ಮಾಡಿದೆ, ಮಂತ್ ಎಂಡಿಗೆ ಏನೆಲ್ಲ ಕೆಲಸ ಆಗಬೇಕು ಅಂತ. ಸೊ ದಟ್ ಈಸ್ ದ ಗೋಲ್. ಯಾವುದೇ ಗೋಲ್ ರೀಚ್ ಆಗಬೇಕಾದ್ರೆ ನಂಬರ್ 7 ರೆಡ್. ಸೊ ಹಾಕಿ 4th ಡೇ ಇವತ್ತು ಕಂಟಿನ್ಯೂಸ್ ಆಗಿ ಎಲ್ಲ ವರ್ಕರ್ಸು ಬರ್ತಿದ್ದಾರೆ, ಕೆಲಸ ಫಾಸ್ಟಾಗಿ ಮಾಡ್ತಿದ್ದಾರೆ. ಕ್ಲಿನಿಕ್ ರೆಗ್ಯುಲರ್ ಬರೋಕ್ಕೆ ಶುರು ಆದಿಲ್ಲ ಸರ್? ನಾನು ಕ್ಲಿನಿಕ್ಗೆ ಬರ್ತಿದ್ದಿಲ್ಲ, ಇವಾಗ ರೆಗ್ಯುಲರ್ ಆಗಿ ಬರ್ತಿದ್ದೀನಿ. ಓಕೆ, ರೈಟ್ ನ್ಯೂಸ್ಗೆ ವಿಡಿಯೋ ಕೊಡಿ ಅಂತ ಹೇಳಿದ್ರೆ ನಮಗೂ ಸಿಗ್ತಾ ಇದೆ. ನೋಡಿ, ನಾನೇ ಫೋನ್ ಮಾಡಿದೆ, ನೀವೇ ಫೋನ್ ಮಾಡತ್ತೆ ಹೇಳಿದೆ, ಬನ್ನಿ ನಾನು ಸಿಗ್ತೀನಿ ಅಂತ. ಕರೆಕ್ಟ್. ದಟ್ ಇಸ್ ದ ಪವರ್. ಮುಂಚೆನೂ ನೀವೇ ಇದ್ದೀರಿ ನೋಡಿ. ನಂಬರ್ 7 ರೆಡ್ ಎಂಥ ಪವರ್ ಸರ್! ಎಷ್ಟು ಪವರ್ ಅಂದರೆ, ನಾನು ಇವಾಗ ಬೆಳಿಗ್ಗೆಯಿಂದ ವಿಡಿಯೋ ಮಾಡ್ತಿದ್ದೀನಿ, ಮತ್ತೆ ಸಂಜೆ ಕ್ಲಾಸ್ ಮಾಡ್ತೀನಿ, ರಾತ್ರಿ ಸ್ವಲ್ಪ ರಿಸರ್ಚ್ ಮಾಡ್ತೀನಿ. ಎಲ್ಲಿ ಕೂತ್ಕೊಳ್ಳದೆ ವಿಶ್ರಮಿಸದೆ ಕೆಲಸ ಮಾಡಬೇಕು ಅಂದರೆ ನಂಬರ್ 7 ರೆಡ್. ಸೋ ಪವರ್ಫುಲ್. ಎಸ್ ವೀಕ್ಷಕರೇ, ಸೊ ವಿತ್ ಸಕ್ಸಸ್ಸು ಹಾಗೆ ನೀವು ಅಂದ್ಕೊಂಡ್ರೆ ಗೋಲು ರೀಚ್ ಆಗಬೇಕು ಅನ್ನೋದಾದರೆ ನಂಬರ್ 7 ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ರೆಡ್ಡಲ್ಲಿ 7 ಅಂತ ಬರ್ಕೊಳ್ಳಿ, ಖಂಡಿತವಾಗಲೂ ರೀಚ್ ಆಗ್ತದೆ. ಇದು ಅನುಭವದ ಮಾತು. ಹಾಗೆ ಸಾವಿರಾರು ಜನಗಳನ್ನು ನೋಡಿ ಅವ್ರಿಗೆ ಆ ನಂಬರನ್ನು ಕೊಟ್ಟು ಅವ್ರು ಸಕ್ಸಸ್ ಆದಮೇಲೆ ಇದನ್ನು ಆ ಬುಕ್ಕಲ್ಲಿ ತಂದಿರುವಂಥದ್ದು ಅಂತ ಅದ್ಭುತವಾದ ಕಲರ್ ನ್ಯೂಮರಾಲಜಿ ಬುಕ್ಕು ಅವ್ರ ಕೈನಲ್ಲಿದೆ. ಸೊ ಹಾಗಾಗಿ ಈ ಒಂದು ಬುಕ್ಕು ಬೇಕು ಅಂತ ಅನ್ನೋದಾದರೆ ನೀವು ಈ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ನೇರವಾಗಿ ಸಿಗುತ್ತೆ. ಸೊ ಇದು ಬೆಸ್ಟು ನಂಬರ್ ಅಂದರೆ ಯಾವ ಸರ್ ಇಷ್ಟು ಇದರಲ್ಲಿ? ಅಲ್ಲ, ನಂಬರ್ ಅನ್ನೋದು ಅದೃಷ್ಟ ಕೊಡೋದಲ್ಲ, ನಿನಗೆ ಎನರ್ಜಿ ಕೊಡುತ್ತೆ. ನಾನು ಇಲ್ಲಿಂದ ಮನೆಗೆ ಹೋಗ್ಬೇಕು, ನನಗೆ ವಾಯುತತ್ವ. ಅದೃಷ್ಟ ಸಂಖ್ಯೆ ಅಲ್ಲ ಇದು, ಅದೃಷ್ಟ ಸಂಬಂಧ ಇಲ್ಲ. ನ್ಯೂಮರಾಲಜಿಗೂ ಇದಕ್ಕೂ ಸಂಬಂಧ ಇಲ್ಲ, ಜ್ಯೋತಿಷ್ಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೀನು ಮಾಡೋ ಕೆಲಸಕ್ಕೆ ಏನು ಶಕ್ತಿ ಬೇಕು? ಓಕೆ, ಇವಾಗ ಕೆರೆಗೆ ಹೋಗಿ ನೀರು ತರಬೇಕು, ಜಲತತ್ವ ಬೇಕು. ಓಕೆ, ಹೊಲ್ದಾಗ ಹೋಗಿ ಕೆಲಸ ಮಾಡಬೇಕು, ಪೃಥ್ವಿ ತತ್ವ ಬೇಕು. ಇನ್ನೊಂದು ಬೇರೆ ಊರಿಗೆ ಹೋಗ್ಬೇಕು, ವಾಯುತತ್ವ ಬೇಕು. ಯಾರೋ ಮನೆಗೆ ಬರ್ತಾರೆ, ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಅವ್ರಿಗೆ ಸತ್ಕರಿಸಬೇಕು, ಆಕಾಶ ತತ್ವ ಬೇಕು. ಸೊ ಇಟ್ಸ್ ಎ
ರಿಕ್ವೈರ್ಮೆಂಟ್ ನನ್ನ ಪ್ರಕಾರ ಇದು ಅದೃಷ್ಟ ಅಲ್ಲ, ರಿಕ್ವೈರ್ಮೆಂಟ್. ಓಕೆ. ನೀನು ಏನು ಕೆಲಸ ಮಾಡ್ತೀಯ ಆ ಕೆಲಸ ಮಾಡೋದಕ್ಕೆ ಏನು ಎನರ್ಜಿ ಬೇಕು ಓಕೆ ಓಕೆ ಅಷ್ಟೇ. ಓಕೆ, ನಾನೇ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಇದು ಕಲರ್ ನ್ಯೂಮರಾಲಜಿ ಅದೃಷ್ಟ ಸಂಖ್ಯೆ ಅದು ಹಾಗೆ ಹೇಗೆ ಅಂತ ಅನ್ಕೊಂಡೆ. ಅದೃಷ್ಟ Yes, ಅಲ್ಲ. ವೀಕ್ಷಕರೇ. ಇವಾಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಪ್ರಪೋಸಲ್ ತರ್ತೀರ, ನಾನು ಅದು ನೋ ಅನ್ಬೋದು, ಬೇಡ ಅನ್ಬೋದು, ರಿಜೆಕ್ಟ್ ಮಾಡ್ಬೋದು. ಹೌದು. ಬಟ್ ನೀನು ನನ್ನ ಹತ್ರ ಬರೋದಕ್ಕಿಂತ ಮುಂಚೆನೆ ನಿನ್ನ ಅಂಗೈಯಲ್ಲೋ ಮೊಬೈಲಲ್ಲೋ ಬುಕ್ಕಲ್ಲೆಲ್ಲ ನಂಬರ್ 1 ಪರ್ಪಲ್ ಬರ್ಕೊಂಡು ನನ್ನ ಹತ್ರ ಬಂದು ಆ ಪ್ರಪೋಸಲ್ ಇಡ್ತೀಯ ಅನ್ಕೋ, ನಾನು ನೋ ಅನ್ನಲ್ಲ. ಯಾಕೆ ನೋ ಅನ್ನಲ್ಲ? ಆಗಿರ್ಬೋದು, ಬೇರೆ ಯಾವುದೇ ಎನಿಥಿಂಗ್. ನೀವು ಇಂಟ್ರ್ಯೂಗೆ ಹೋಗ್ತೀರಾ, ಇನ್ನೊಬ್ರಿಗೆ ಏನೋ ಹೇಳಕ್ ಹೋಗ್ತೀರಾ, ಇನ್ನೊಬ್ರಿಗೆ ಒಪ್ಸಕ್ ಹೋಗ್ತೀರಾ, ನಂಬರ್ 1 ಪರ್ಪಲ್ ಬರ್ಕೊಂಡ್ರೆ ಆ ನಂಬರ್ 1 ಪರ್ಪಲ್ ಅಂದ್ರೆ ಏನು? ಆಕಾಶ ತತ್ವ. ಆಕಾಶದ ಗುಣ ಏನು? ಎಲ್ಲದನ್ನು ತಗೊಳುತ್ತೆ, ಅಕ್ಸೆಪ್ಟ್ ಮಾಡುತ್ತೆ. ಅದೇ ಥರ ಎದುರಿಗಿರೋರು ನಿಮ್ಮ ಮಾತನ್ನ ಕೇಳಿಸ್ಕೊಂಡು ಹೂ ಅಂತಾರೆ. ಅದಕ್ಕೆ ಪರ್ಪಲ್ ಅಲ್ಲಿ ನಂಬರ್ 1 ನಂಬರ್ 1 ಪರ್ಪಲ್ ಕಲರ್. ಹಾಗಾದ್ರೆ ಈ ಲವ್ ಮಾಡ್ತಾ ಹುಡುಗ ಆ ಹುಡುಗಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನಂಬರ್ 1 ಪರ್ಪಲ್ ಇಂದ ಅಕ್ಸೆಪ್ಟ್ ಮಾಡ್ಕೋತಾರೆ, ಬಟ್ ಲವ್ ಮಾಡಲ್ಲ. ಲವ್ ಮಾಡಬೇಕು. ನಂಬರ್ 4 ಗ್ರೀನ್. ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆಮೇಲೆ ಲವ್ ಮಾಡಬೇಕು. ದಟ್ಸ್ ಟ್ರಾಜಿಡಿ. ತುಂಬಾ ಜನ ಹುಡುಗ ಚೆನ್ನಾಗಿದ್ದಾನೆ, ಆಸ್ತಿ ಚೆನ್ನಾಗೈತೆ ಅಂತ ಅಕ್ಸೆಪ್ಟ್ ಮಾಡ್ಕೋತಾರೆ, ಬಟ್ ಲವ್ ಮಾಡಲ್ಲ. ಏನ್ ಮಾಡ್ತೀಯ? ಕರೆಕ್ಟ್. ಫಸ್ಟ್ ನಂಬರ್ 4 ಗ್ರೀನ್, ಆಮೇಲೆ ನಂಬರ್ 1 ಪರ್ಪಲ್. ಎಸ್. ಓಕೆ. ಬಿಟ್ಟು ಹೋದವರು ಮತ್ತೆ ಏನಾದ್ರು ವಾಪಸ್ ಬರೋದಕ್ಕೆ ಏನಾದ್ರು ಕಲರ್ ನ್ಯೂಮರಾಲಜಿ ಇದೆಯಾ? ಬಿಟ್ಟು ಹೋದವರು ಎಷ್ಟೋ ದಿನ ವೇಟ್ ಮಾಡ್ತಾ ಇರ್ತಾರೆ. ಸೊ ಯಾವಾಗ ಬಿಟ್ಟು ಹೋಗಿರೋ ವಸ್ತು ಬರಬೇಕು, ಬಿಟ್ಟು ಹೋಗಿರೋ ವೆಹಿಕಲ್ ವಾಪಸ್ ಬರಬೇಕು, ವ್ಯಕ್ತಿ ವಾಪಸ್ ಬರೋಕೆ, ಎನಿಥಿಂಗ್ ಹೋಗಿರೋದು ವಾಪಸ್ ಬರ್ಬೇಕಂದ್ರೆ ವಂಡರ್ಫುಲ್ ಆಗಿ ವರ್ಕ್ ಆಗೋದು ನಂಬರ್ 7 ಪಿಂಕ್. ನಂಬರ್ 7 ಪಿಂಕ್ ಕಲರಲ್ಲಿ. ಸೊ ಮೊಬೈಲ್ ಸ್ಕ್ರೀನ್ ಮೇಲೆ ನಂಬರ್ 7 ಅದ್ಭುತವಾಗಿ ವರ್ಕ್ ಆಗುತ್ತೆ. ಎಷ್ಟೋ ಜನ ನಮ್ಮ ಹೆಣ್ಮಗು ಹೋಗಿದೆ, ನಮ್ಮ ಹುಡುಗ ಮನೆ ಬಿಟ್ಟು ಹೋಗಿದ್ದಾನೆ, ಈ ಥರ ನಂಬರ್ 7 ಪಿಂಕ್ ಹಾಕಿದರೆ ಮೋಸ್ಟ್ ಆಫ್ ದಿ ಟೈಮ್ ನನಗೆ ವಿತಿನ್ 1 ವೀಕಲ್ಲಿ ವಾಪಸ್ ಕಾಲ್ ಬರುತ್ತೆ. ಸರ್ ನೀವು ಹೇಳ್ದಂಗೆ ಹಾಕಿದೆ, ನಮ್ಮ ಹುಡುಗ ವಾಪಸ್ ಬಂದ. ಓಕೆ ಸರ್. ಪ್ರಿಸೈಸಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಕಳ್ಕೊಳ್ಳೋದೇನಿಲ್ಲ ಇಲ್ಲಿ. ಅಲ್ಲ, ನೀವು 14 ವರ್ಷದಿಂದ ರಿಸರ್ಚ್ ಮಾಡಿದ್ರಿ ಅಂದರೆ ಅದು ಸುಮಾರು ಕಡೆ ನಾನು ಟ್ರೈ ಮಾಡಿದ್ದೀವಿ. ಸೂಪರ್. ಈಗ ಓಕೆ, ಕಳ್ಕೊಂಡಿರೋದು ವಾಪಸ್ ಬರೋದಕ್ಕೆ ನಂಬರ್ 7 ಪಿಂಕಲ್ಲಿ ಹಾಕ್ಕೊಂಡ್ರೆ ನಮ್ಗೆ ಬೇಡದಿರೋದು ವಾಪಸ್ ಹೋಗ್ಬೇಕು, ಇರಬಾರ್ದು, ನನ್ನ ಕಣ್ಮುಂದೆ ಇರಬಾರ್ದು ಅದೆಲ್ಲ. ಜಸ್ಟ್ ನಂಬರ್ 2 ಡಾರ್ಕ್ ಬ್ಲೂ. ಅಪೋಸಿಟ್, ವೈಸ್ ವರ್ಸಾ. ಎಸ್. ನಂಬರ್ 2 ಡಾರ್ಕ್ ಬ್ಲೂ ಅಂದ್ರೆ ಏನು? ಚಂಚಲತೆ, ಕುತ್ಕೊಳಕ್ ಬಿಡಲ್ಲ, ಬ್ರೇಕ್. ನನ್ನ ಕಣ್ಣು ಮುಂದೆ ನೀನು ಇರಬಾರ್ದು ಅನ್ನೋದು, ಅಥವಾ ಆ ಬಾಸ್ ನನ್ನ ಮುಂದೆ ಇರಬಾರ್ದು ಅನ್ನೋದು, ಅಥವಾ ಆ ವಸ್ತು ನನ್ನ ಮುಂದೆ ಇರಬಾರ್ದು. ನಂಬರ್ 2 ಡಾರ್ಕ್ ಬ್ಲೂ. ಆ ನಂಬರ್ 2 ಡಾರ್ಕ್ ಬ್ಲೂ ಅಂದ್ರೆ ವಾಯು ಯಾವತ್ತೂ ಒಂದೇ ಕಡೆ ಇರಲ್ಲ. ಮೂವ್ ಆನ್ ಹಂಗೆ. ಓಕೆ. ಸೊ ಎಲ್ಲರೂ ನನ್ನ ಪ್ರೀತಿ ಮಾಡಬೇಕು ಸರ್. ಪ್ರೀತಿ ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ಎಲ್ಲರೂ ನನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಪ್ರತಿಯೊಬ್ಬರು, ಅಕ್ಕಪಕ್ಕದ ಮನೆಯವ್ರಿಗೆ ಆಗಿರ್ಬೋದು, ನಾನು ಕೆಲಸ ಮಾಡ್ತಾ ಜಾಗದಾರೆ ಆಗಿರ್ಬೋದು. ಸೊ ಪ್ರೀತಿ ಮಾಡಬೇಕು ಅಂದರೆ ಏನು ಕಲರ್ ನಂಬರ್ 1 ಗ್ರೀನ್. ನಂಬರ್ 1 ಗ್ರೀನ್. ಸೊ ಅಕ್ಸೆಪ್ಟು ಮಾಡ್ತಾರೆ, ಪ್ರೀತಿನೂ ಮಾಡ್ತಾರೆ, ಅಟ್ರಾಕ್ಟ್ ಆಗ್ತಾರೆ, ನಿನ್ನ ಕಡೆ ಅಟ್ರಾಕ್ಟ್ ಆಗ್ತಾರೆ. ಓಕೆ. ಈಗ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು, ಸೊ ಒಳ್ಳೆ ಮಾರ್ಕ್ಸ್ನ ತೆಗಿಬೇಕು, ನನ್ನ ಮಗ ಟಾಪಲ್ಲಿ ಬರಬೇಕು. ಟಾಪ್ ಬರ್ತಿಲ್ಲ ಗೊತ್ತಿಲ್ಲ. ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂದರೆ ನಿಮ್ಮ ಇಂಟೆಲೆಕ್ಚುಯಲ್ ಪವರ್, ಬುದ್ಧಿ ಮತ್ತೆ ಇಂಪ್ರೂವ್ ಮಾಡೋದಕ್ಕೆ ವಿ ಯೂಸ್ ನಂಬರ್ 3 ಸ್ಕೈ ಬ್ಲೂ. ನಂಬರ್ 3 ಸ್ಕೈ ಬ್ಲೂ ಯೂಸ್ ಮಾಡಿದ್ರೆ ಎಸ್ಪೆಷಲಿ ಮ್ಯಾಥ್ಸು, ಸೈನ್ಸು ಅಥವಾ ಟಫ್ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಓಕೆ ಓಕೆ. ನಂಬರ್ 3 ಸ್ಕೈ ಬ್ಲೂ. ಈ ಥರ ಪೇರೆಂಟ್ಸ್ಗಳೆಲ್ಲ ಬಂದು ನಿಮಗೆ ಹೇಳಿ? ಸುಮಾರು ಜನ, ನನ್ನ ಮಗ ಕಾನ್ಸಂಟ್ರೇಟ್ ಮಾಡಲ್ಲ, ಮೆಮೊರಿ ಇಲ್ಲ, ಓದಲ್ಲ, ಸ್ಕೂಲಿಗೆ ಹೋಗಲ್ಲ, ಎಲ್ಲ ಥರದವರೆಗೂ ನಂಬರ್ ಕೊಡ್ತೀವಿ. ಇಟ್ಸ್ ಎನರ್ಜಿ ಫೈನಲಿ. ಓಕೆ ಓಕೆ. ಅಲ್ಲ, ನನಗೆ ಅದೇ ಮಗು ಹಠ ಮಾಡ್ತಾ ಇದೆ, ಹೌದು, ಕಿರಿಸ್ತಾ ಇದೆ, ಅಳ್ತಾ ಇದೆ, ಸೈಲೆಂಟ್ ಮಾಡಬೇಕು. ಜಸ್ಟ್ ಮಗು ನಂಬರ್ 2 ಸ್ಕೈ ಬ್ಲೂ ಒಂದು ಚೀಟಿಯಲ್ಲಿ ಬರೀ ಮಗು ಬೆಡ್ ಕೆಳಗಡೆ ಇಡು, ಪ್ರಾಬ್ಲಮ್ ಸಾಲ್ವ್. ಓಕೆ. ಮೊನ್ನೆ ಒಂದು ಲೇಡಿ ಫೋನ್ ಮಾಡಿ ತುಂಬ ರಚ್ಚೆ ಹಿಡಿದ್ಬಿಟ್ಟಿದೆ ಮಗು, ಅದೇನಂತಾರಲ್ಲ ಉಷ್ಣ ಥರ ಆಗಿದೆ, ಜಸ್ಟ್ ಒಂದು 6 months, 4 to 6 months ಬೇಬಿ, ತುಂಬ ಅಳ್ತಾ ಇದೆ, ಹೊಟ್ಟೆ ನೋವು ಆಗಿದ್ದಂಗೈತೆ, ಅದು ಗ್ಯಾಸು ಪಾಸ್ ಆಗ್ತಾ ಇಲ್ಲ, ಮೋಷನ್ ಮಾಡ್ತಾ ಇಲ್ಲ. ಸೊ ನನಗೆ ಅನ್ನಿಸ್ತು, ಸೊ ಕೊಲೈಟಿಸ್ ಅಂತಾರೆ, ಅಂದರೆ ಇಂಟೆಸ್ಟೈನಲ್ಲಿ ಉಷ್ಣ ಆಗಿರುತ್ತೆ. ನಂಬರ್ 4 ಗ್ರೀನ್ ಅಂತ, ಮಗು ಬೆಡ್ ಕೆಳಗೆ ಇಡಿ ಅಂದೆ. ಓಕೆ. 6 ತಿಂಗಳು ಮಗುದು? 6 ತಿಂಗಳು 1 ತಿಂಗಳು ಡಸಂಟ್ ಮ್ಯಾಟರ್. ನಿನಗೇನು ಎನರ್ಜಿ ಬೇಕು? ಮಗು ಬಾಡಿ ಉಷ್ಣ ಆಗಿದೆ, ಹೌದು, ಕರಗಬೇಕು.
ಉಷ್ಣ ಕ್ಲಿಯರ್ ಆಗಬೇಕು. ಕೆಲವ್ರು ಏನು ಮಾಡ್ತಾರೆ ಹಳ್ಳಿ ಕಡೆ ವಿಳ್ಯದ ಎಲೆಗೆ ಸ್ವಲ್ಪ ಈ ಕ್ಯಾಸ್ಟ್ ಆಯಿಲ್ ಹಚ್ಬಿಟ್ಟು ಎಣ್ಣೆ, ಇಡ್ತಾರೆ. ಹೌದು. ಅದು ಒಂದು ರೀತಿ ವರ್ಕ್ ಆಗುತ್ತೆ. ಓಕೆ. ಇದು ಇನ್ನೂ ಈಸಿ ಅಲ್ಲ. ಒಂದು ಚೀಟಿ ತಗೋ ನಂಬರ್ 4 ಗ್ರೀನ್ ಬೇರೆ ಇಡು. ಅಮ್ಮ ಹೇಳಿದ್ರು 1 ಗಂಟೆಯಲ್ಲಿ ಮಗು ಹಳೆ ಸ್ಟಾಪ್ ಮಾಡ್ಬಿಟ್ಟು ಹಾಲು ಕುಡಿದು ಮಲ್ಕೊಂಬಿಡ್ತು. ಓಕೆ. ಬಟ್ ಅದೇ ಲೇಡಿ ಮತ್ತೆ 3 ದಿನ ಆದಮೇಲೆ ಮತ್ತೆ ಫೋನ್ ಮಾಡಿದ್ರು, ನಮ್ಮ ಮಗುಗೆ ಶೀತ ಆಗ್ಬಿಟ್ಟಿದೆ, ನೆಗಡಿ ಆಗ್ಬಿಟ್ಟಿದೆ, ಮೂಗು ಕಟ್ಬಿಟ್ಟಿದೆ, ಏನು ಮಾಡೋದು ಅಂತ. ಏನು ಮಾಡಬೇಡಿ, ಮೊನ್ನೆ ಶೀತ ಆಗಕ್ಕೆ ನಂಬರ್ 4 ಗ್ರೀನ್ ಇಟ್ಟಿದ್ರಲ್ಲ ಅದನ್ನು ತೆಗಿರಿ ಅಂತೆ. ಓ, ನಾನು ಕೊಟ್ಟಿದ್ದ ನಂಬರ್ 1 ದಿವಸಕ್ಕೆ, ಅವ್ರು 4 ದಿವಸ ಇಟ್ಟಿದ್ದಾರೆ. ಶೀತ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ, ಅದು ಕ್ಲಿಯರ್ ಆದ್ಮೇಲೆ ತೆಗಿಬೇಕಲ್ವಾ? ತಪ್ಪು. ಎಲ್ಲ ನಂಬರಿಗೂ ಒಂದು ಲಿಮಿಟ್ ಇರುತ್ತೆ, ಇಷ್ಟು ದಿನ ಆಗಬೇಕು, ಇಷ್ಟು ದಿನ ಸ್ಟಾಪ್ ಮಾಡಬೇಕು. ಓಕೆ. ಅದನ್ನು ಈ ಕಲರ್ ನ್ಯೂಮರಾಲಜಿ ಬುಕ್ಕಲ್ಲಿ ನಾವು ಹೇಳಿದ್ದೀವಿ. ಈ ಥರದ ಸುಮಾರು ಎಷ್ಟು ಒಂದು 250 ಪ್ರೋಟೋಕಾಲ್ಸ್ಗಳಿದೆ. ಸುಮಾರು ಎಲ್ಲ ಥರದ